ಸುಧಾಕರ್ ನೋಡು ಒಳಗೆ ಯಾರಿದ್ದಾರೆಂದು. ನೋಡಿದನಿ ಮನೆಯಲ್ಲಿ ಯಾರು ಇಲ್ಲ. ನಮ್ಮ ಅತ್ತೆ ಒಬ್ಬಕ್ಕೆ ಅಡಿಗೆ ಮಾಡುತ್ತಿದ್ದಾರೆ. ನಿಮ್ಮ ಆಚೆಯನ್ನು ಈಗ ಹೆಚ್ಚಿಕೊಂಡು ಬಿಡಿ. ಮುಗೀತು ನಮ್ಮ ಹಳ್ಳಿಗೆ ಕತೆ. ಹೊರಟು ಹೋದರೆ ಈ ನಿನ್ನ ಕರೆಗಳನ್ನು ಕತ್ತರಿಸಿ ಚೆಲ್ಲಿ ಈ ಯುದ್ಧದಲ್ಲಿ ಜಯಿಸಿರನೇ ಆಗಲೇಬೇಕು. ಇದೇ ನನ್ನ ಹಬ್ಬಕ್ಕೆ ಅತ್ತಿಗೆ ಧನಿಕರದ ಇಂಗಿಸಿ ಬಿಡು. ನಿನಗೆ ಬೇಕಿದ್ದನಲ್ಲ ನಿನ್ನ ಅಡಿಗೆ ಇಡುವನು. ನೀನೇನು ಹೆದರಬೇಡ. ಸುಧಾಕರ ಕಂದ, ನೀನು ಈ ರೀತಿ ನುಡಿಯುತ್ತಿದ್ದೀಯಾ? ಈ ನಿನ್ನ ತಾಯಿಗೆ ಪಾಪಿಗೆ ಚಾರಿಣಿ ಯಾಕಂತ ನೀನು ನನಗೆ ಹೇಳ್ತಾ ಇದ್ದೀಯಲ್ಲ. ಅಯ್ಯೋ ದೇವರೇ, ಬೇಲಿನ ಎದ್ದು ಹೊಲ ಮೇಯೋದೆ. ಸುಧಾಕರ, ನಾನು ನಿನಗೆ ಮಾಡಿದ ಅನ್ಯಾಯವಾದ್ರೂ ಏನಪ್ಪ, ಅನ್ಯಾಯವಾದ್ರೂ ಏನು? ಅಲ್ಲ ತಂಗಿ, ಎಂತ ಸಮಾನಾಗಿ ಮಾಡ ಹುಡುಗಿಯಾದ್ರೆ ಆಗಲ್ಲ. ಇದು ಧರ್ಮವಂತರ ಮನೆ, ಧರ್ಮದ ಅರಮನೆ. ಅದರ ಬಿಟ್ಟು ನಮ್ಮ ಬಗ್ಗೆ ಬಾಯಿ ಹಾಕಿ ಮಾತಾಡಿಸಿ ಬರ್ತಾ ಇದೆಯಲ್ಲ. ನೀನೇನು ಇವನ ರಕ್ತಕ್ಕೆ ಏನಾದ್ರು ಹುಟ್ಟಿದೀಯಾ? ಕಾರ್ ಇದ್ರೆ ಕಿಡಿಯಲ್ಲಿ ಬೀಳಬೇಡ. ನನ್ನ ಶೌರ್ಯಕ್ಕೆ ಸವಾಲು ಹಾಕುವೆಯೋ? ದುರ್ಗತಿ ದ್ವಾರವನ್ನು ತೆಗೆದಿಟ್ಟುಕೊಂಡು ನಿನ್ನನ್ನು ಈ ಬಂಧನದಿಂದ ಮುಕ್ತವನಾಗಿ ಮಾಡಬೇಕೆಂದರೆ ಈ ರೀತಿ ವರ್ತಿಸುತ್ತಿರುವೆಯಲ್ಲೋ ನೀ ಎಂತ ಏನು? ಸ್ವರ್ಗದಲ್ಲಿ ಇರುವ ಇಂದ್ರನನ್ನು ಹೆದರಿಸಿ ಸಿಂಹಾಸನ ಏರಿ ಕುಳಿತ ರಾವಣ ಈ ನಿನ್ನನ್ನು ಹೆದರಿಸಿ ನಿನ್ನ ಮಾಂಸನ ಏರುವೆ ತಾಳು. ನನ್ನ ರೂಪ ಪ್ರತಿಬಿಂಬ ಹೆಗ್ಗನ್ನಡಿ ಇವಳಲ್ಲಿ ಕಂಡು ಬರುತ್ತದೆ. ಅಲ್ಲುವೆಲ್ಲಿ ನಿತ್ಯ ಈ ಗೋರಣ ಕಪಿಮುಷ್ಟಿಯಿಂದ ಪಾರಾಗಲೇ ನೋಡೋಣ. ರಕ್ತದ ಹನಿ ಹನಿಯಲ್ಲಿ ಸೇಡಿನ ಜೋಲೆ ಒಕ್ಕೆ ಹರಿಯುತ್ತಿರುವಾಗ ನಿನ್ನನ್ನು ಬಿಡುವುದುಂಟೆ? ಬಂದು ನೋಡು. ಹಾಗಾದ್ರೆ ನಿನ್ನನ್ನು ಹೋಯ ಆಡಿಬಿಡ್ತೀನಿ, ಹಾಗೆ ಬಿಡೋದಿಲ್ಲ. ಗಂಡ ನಿನ್ನ ಗಂಡ ನನ್ನ ಆಚರ್ಮದ ವೈರಿ. ಇರುವ ಬಂಟರಿಗೆ ಅದ್ಯಾವ ಭಯ? ಆಚಾರವಶವಾಗಿ ಸಂಚರಿಸುವ ಸರ್ದಾರ ಇವನು. ಸುಮ್ಮನೆ ನಿನ್ನ ಭಾವಬಂಧನದಿಂದ ಬಿಗಿದಪ್ಪಿ ನನಗೆ ಸುಖ ನೀಡು. ನಿನ್ನ ಚಲನವಲನ ಒಡಪು ವಯ್ಯಾರವಿಗಳನ್ನೆಲ್ಲ ನೋಡಿ ನನ್ನ ಕಂಗಳ ಸಂತೃಪ್ತಿ
ಪಟ್ಟಿವೆ ಚೆಲುವೆ. ಬಾ. ಸಿಪಾಯಿಯೊಡನೆ ಅನೈತಿಕ ಸಂಬಂಧ ಇಟ್ಟುಕೊಂಡರೆ ನಿನಗಿಂತ ಭಾಗ್ಯಶಾಲಿ ಇನ್ನೊಂದಿಲ್ಲ. ಯಾವನಿಗೆ ಸತಿಯಾಗಬೇಕೆಂದದೆಯೋ ಅವನು ಮೊದಲು ಪುರುಷನಾಗಲು ಅವಶ್ಯಕತೆಯಿದೆ. ನೀನು ನನ್ನ ಪ್ರೇಮದ ರಕ್ಷಣೆಯನ್ನು ಮಾಡು, ಅದರಿಂದ ವಾದ ಮಾಡಬೇಡ. ಈ ಜಗತ್ತು ಕಾಡು ಮುಳ್ಳಿನ ಅರಣ್ಯವಾಗಿದೆ. ಅತ್ಯಂತ ಜಾಗರೂಕರಾಗಿ ನಡೆ. ಸಮಯ ಬದಲಾದಂತೆ ಜನರ ಕಣ್ಣುಗಳು ಬದಲಾಗುತ್ತವೆ. ನೀನೇನು ಭಯ ಪಡಬೇಡ. ಗಂಡನ ಆಶ್ರಯದಲ್ಲಿ ಪತಿವ್ರತೆ ಆಗಿ ಬಾಳಬೇಕಾದ ನನ್ನನ್ನು ಈ ರೀತಿ ನೀನು ಮಾತಾಡ್ತಾ ಇದೆಯಲ್ಲ. ಸುಧಾಕರ ಇಂಥ ಮೂರ್ಖರೊಂದಿಗೆ ಸಹವಾಸ ಮಾಡೋದು, ಅದರಲ್ಲಿ ಕರಡಿಯ ಜೊತೆಗೆ ಹೂರಾಡುದು ಎರಡು ಒಂದೇ ಪಾಪ. ನೋಡು ಸುಧಾಕರ, ಆಜ್ಞಾನದಂತ ಶತ್ರು ಬೇರೆ ಒಂದಿಲ್ಲ. ಈ ಹಠವನ್ನು ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಈ ನೀರನ್ನು ನೀರು ಕುಡಿಸಿ ಬಿಡ್ತೀನಿ. ಕೈಯಲ್ಲಿ ಕುಡಿದೋಡಿದ ಮಾತ್ರಕ್ಕೆ ನೀನೇನು ವೀರರಾಣಿ ಕಿತ್ತಲು ಚಮ್ಮನನ್ನು ತೆಗೆದುಕೊಂಡಿದೆಯಾ? ಈ ನನ್ನ ಮನದ ಮೇಲೆ ಗಂಭೀರ ಗಾಯವಾಗಿದೆ. ಅದು ನನಗೆ ತುಂಬಲಾರದಷ್ಟು ನಷ್ಟ. ಈ ಯೌವನದ ಹಂಬಲಕ್ಕೆ ಮನ ತುಂಬಿ ಹುಚ್ಚಾಗಿದ್ದೇನೆ. ಈ ನಿನ್ನ ಕೆಂಬಣ್ಣ ರೂಪಕ್ಕೆ ಮರಳಾಗಿದ್ದೇನೆ. ನನ್ನ ಮನಸ್ಸಿನ ಮಂದಿರದಲ್ಲಿ ಗೂಡು ಕಟ್ಟಿದ್ದೇನೆ. ಆ ಗೂಡಿನ ಹಕ್ಕಿ ನೀನಾಗು ಬಾ. ಈ ನಮ್ಮ ಜನ್ಮವನ್ನು ಸೃಷ್ಟಿಸಿದ ದೇವರ ಮಾತಿನಿಗಿಂತ ಬಲು ನಿಷ್ಠವಂತ ನಾನು. ನೀನು ಅಂಬರದ ಅಪ್ಸರೆ. ನಿನ್ನ ಮುಖಕಾಂತಿ ಮಲ್ಲಿಗೆಗಿಂತ ಮೃದು. ನಿನ್ನ ಮಾತು ಸಿಹಿ ಸಕ್ಕರೆ. ಆ ಸಕ್ಕರೆ ಗೊಂಬೆ ಆರೋತಿನ ಯಾವಾಗ ತಿಂದೇನಂತ ನನ್ನ ಮನಸ್ಸು ಆತೋಯ್ತಿದೆ ಚೆನ್ನ. ಬಂಗಾರಕ್ಕಿಂತ ಮಿಗಿಲಾದ ಶ್ರೇಷ್ಠ ವಸ್ತು ಇನ್ನೊಂದಿಲ್ಲ. ಸೂರ್ಯನಿಗಿಂತ ಮಿಗಿಲಾದ ಬೆಳಕು ಇನ್ನೊಂದಿಲ್ಲ. ಈ ತೀರನಿಗಿಂತ ಸುಂದರ ಬೇರೊಂದಿಲ್ಲ. ನನ್ನ ಜಾಯಮಾನವನ್ನೇ ಮುಂದೆ ಇಟ್ಟೆ ಹೆಜ್ಜೆ ಹಿಂದಿಟ್ಟಿಲ್ಲ. ನಿನ್ನ ರೂಪದಲ್ಲಿ ನನಗೆ ನೆಲೆ ಕೊಡು. ಈ ಶಿಲೆ ಕೆತ್ತಿದ ಕಲಿಗಾರ ಯಾವನವನು? ಕಲೆ ಇಲ್ಲದ ಶಿಲೆ, ಕಲೆ ಇಲ್ಲದ ನಾಚಿಕೆ ನಾರಿಯ ನಯನದಲ್ಲಿರಬೇಕು. ಸೊಂಟಕ್ಕೆ ಕಟ್ಟಿದ ಸೀರೆ ಸೆರಗಿನಲ್ಲಿ ಅಲ್ಲ. ನಿನ್ನಂತ ವಜ್ರ ಒಯ್ದು ತಿಪ್ಪೆ ಗುಂಡಿಯಲ್ಲಿ ಹಾಕಲು ಇಚ್ಛೆ ಪಡುವುದಿಲ್ಲ ಈ ತನಿಕ. ಸುಮ್ಮನೆ ನಿನ್ನ ಬಾವು ಬಂದಿದ್ದರಿಂದ ಬಿಗದಪ್ಪಿ ನನಗೆ ಸುಖ ನೀಡು. ಬಾ. ಎಂತ ಮಾತಾಡ್ತಾ ಇದೆಯೋ ಮೂರ್ಖ. ಈ ನಿನ್ನ ಬುದ್ಧಿ ಕಾಮದಲ್ಲಿ ಮುಚ್ಚೆತ್ತು ಹೋಗ್ಬಿಟ್ಟಿದೆ. ನೀಚ, ಮಾನ ಮರ್ಯಾದೆಯಲ್ಲಿ ಬಿಟ್ಟು ಕಟ್ಟಿರುವ ಆ ನಿನ್ನ ಮಹಡಿಯಲ್ಲಿ ಮಾನ ಮರ್ಯಾದೆ ಬದುಕುವ ಈ ಸಾಧ್ವಿಯಲ್ಲಿ ನೋಡು, ಈ ನಿನ್ನ ಮಾನ ಮರ್ಯಾದೆ ಯಾವುದು ಬೇಕಾಗಿಲ್ಲ. ಬಾಯಿ ಮುಚ್ಚಿಕೊಂಡು ನೀನು ಇಲ್ಲಿಂದ ಹೊರಟು ಹೋಗೋದೇ ಸರಿ. ಹೇ ಬಂಡವಾಳೆ, ಅದಷ್ಟೊಂದು ಉಳಿತಡದಿಂದ ವರ್ತಿಸುತ್ತಿರುವೆ. ಬಹಳ ಮಾರ್ಮಿಕವಾಗಿದೆ ಆ ನಿನ್ನ ನಡತೆ. ಎಷ್ಟೊಂದು ಅರ್ಥಪೂರ್ಣವಾಗಿ ನಡೆದುಕೊಳ್ಳುತ್ತಿವೆ ಅಲ್ಲ. ನೀನೇನು ಸೀತಾಮಾತೆಯೇ? ಸಂಜೀವಿನಿ ಪರ್ವತವನ್ನೇ ನನ್ನ ಹಿತ್ತಿಲದಲ್ಲೇ ಹಿಡಿದಿಟ್ಟಿದ್ದೇನೆ. ಆ ಕೈಲಾಸ ನನ್ನ ಮನೆಯಲ್ಲೇ ಇದೆ. ಕಾರಣ ಅಶಾಂತತೆ ಅಪಸರವನ್ನು ನುಡಿಸೋದು ಒಳ್ಳೆಯದಲ್ಲ. ಈ ಮಾವು ಗಿಡದ ಕಾಯಿ ತೂಗಿ ನಿಂತಿದ್ದನ್ನು ನೋಡಿ ಈ ಗಿರಿ ಮೇರು ಪರ್ವತದಂತಿದೆ. ಈ ಧನಿಕರಿಗೆ ಸಲ್ಲದ ನುಡಿ ಆಡುವೆಯಾ? ನೋಡಿ ಗೀತಾ, ನೀನೇಕೆ ಮೀನಾಮೀಸೆ ಎನಿಸುತ್ತಿರುವೆ? ನಿನ್ನ ಕತೆ ಇನ್ನಾರು ಮುಂದೆ ಬಿಚ್ಚರಿಸುವುದಿಲ್ಲ. ಇವರು ಯಾರು? ನನ್ನ 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 ಪ್ರಾಣ ಸ್ನೇಹಿತರು. ನೀನೇನು ಹೆದರಬೇಡ.
ಇದ್ರಲ್ಲ, ಯಾಕೆ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ಇಲ್ಲ? ಯಾಕೋ ಸತ್ಯ? ನೋಡು ಅಂಜಲಿ, ನಿನ್ನೆಯಿಂದ ನಿನ್ನನ್ನು ನೋಡ್ಬೇಕೆಂದು ನನ್ನ ಮನಸ್ಸು ತುಂಬಾ ಹಾತೊರೆತಿತ್ತು. ಕಾರಣ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು. ಅದಕ್ಕಾಗಿ ನಾನೇ ಖುದ್ದಾಗಿ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಅದಿರ್ಲಿ, ನಿನ್ನೆ ಒಂದು ವಿಷಯ ಕೇಳಿದೆ, ನಿಜನಾ? ನಿಜ ರಾಜ, ನನಗೀಗ 5 ತಿಂಗಳು. ಈ ಮನೆಯಲ್ಲಿ ನನಗಾಗದ ಬಿಕಾರಿಗಳು ಬಹಳ ಜನ ಇದ್ದಾರೆ. ಅದಕ್ಕೆ ನಾನು ಫೋನ್ ಸ್ವಿಚ್ ಆಫ್ ಮಾಡೋದು. ನನಗೆ ಯಾವಾಗ ಮಾತಾಡ್ಬೇಕು ಅನ್ಸತ್ತೋ ಅವಾಗ ಮಾತಾಡ್ತೇನೆ. ಯಾಕಂದ್ರೆ ಈ ಸುಧಾಕರ ನನ್ನ ಪಕ್ಷ. ಅವನು ಈ ಮನೆಯಲ್ಲಿ ಇರ್ಬೇಕಾದ್ರೆ ನನಗೆ ಯಾವ ಚಿಂತೆ ಇಲ್ಲ. ಅದು ಹೋಗ್ಲಿ ಬಿಡಿ, ಬನ್ನಿ ಒಳಗಡೆ ಕಾಫಿ ಮಾಡಿಕೊಡ್ತೇನೆ, ಕುಡಿದುಕೊಂಡು ಹೋಗೋಣ. ಸುಧಾಕರ್, ಅವ್ರನ್ನ ಕಟ್ಟಿಕೊಂಡು ಒಳಗಡೆ ಬಾ. ನಡೀರಿ, ಹೋಗೋಣ. ಅಯ್ಯೋ ದೇವ್ರಿ, ಇದು ಎಂತ ಸನ್ನಿವೇಶ? ಇದು ನಮ್ಮ ಮನೆಯಲ್ಲಿ. ದೇವ್ರಿ, ಏನ್ ಮಾಡೋದಿಲ್ಲ? ಮುಂದೆ ನೋಡೋಣ. ಏನಲ್ಲ ಬೆಂಗಿನ ಕೈಯ ಏನು ಅಮೃತ ಐತೆ ಅಂತಿನ್ನ? ಯಾಕೆ ಅದೇ ಹೀಗೆ ಮಾತಾಡ್ತಾ ಇದ್ದೀರಾ? ಕಾಫಿ ಚೆನ್ನಾಗಿಲ್ವಾ? ನಿಮ್ಮ ಕೈ ಕಾಪಿ ಅಂದ್ರೆ ಅಮೃತ ಇದ್ದಂತೆ. ಪ್ರಿಯೇ, ಬಹಳ ದಿನವಾಯ್ತು ನಿನ್ನ ಬಾಯಿಯಿಂದ ಒಂದು ಸುಮಧುರ ಗೀತೆ. ಯಾವಾಗ ನೋಡಿದ್ರು ನಿಮ್ದು ಇದೇ ಗೋಳಲ್ಲ. ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಿದೆ.